ಮಾನವನ ಜೀವನ ಕ್ಷಣಿಕ ಅನ್ನುವುದಕ್ಕೆ ನಿನ್ನೆ ನಡೆದಂತಹ ಒಂದು ಘಟನೆಯ ಸಾಕ್ಷಿ. ಸಾವಿರಾರು ಕನಸುಗಳನ್ನು ಹೊತ್ತಿದ್ದ ಅದೆಷ್ಟೋ ಜನ ಬಾರದ ಲೋಕಕ್ಕೆ ಪಯಣವನ್ನು ಬೆಳೆಸಿದ್ದಾರೆ. ಹಾಗೂ ವಿಮಾನ ಪತನವಾಗುವ ಕೊನೆಯ ಸಮಯದಲ್ಲಿ ಪೈಲಟ್ಗಳ ಪರಿಸ್ಥಿತಿ ಹೇಗಿರಬೇಡ. ಇವತ್ತು ಏರ್ ಇಂಡಿಯಾ ಪತನವಾಗುವ ಕೊನೆಯ ನಿಮಿಷದಲ್ಲಿ ಏರ್ ಕಂಟ್ರೋಲ್ ರೂಮ್ಗೆ ಪೈಲಟ್ ಹೇಳಿದ ಮಾತು, ಇದು ನನ್ನ ಕೊನೆಯ ಕಾಲ್, ನನ್ನಿಂದ ಏನೂ ಮಾಡಲು ಸಾಧ್ಯವಾಗುತ್ತಿಲ್ಲ, ಪರಿಸ್ಥಿತಿ ಮೀರಿ ಹೋಗಿದೆ, ನಾನು ಕ್ರ್ಯಾಶ್ ಲ್ಯಾಂಡಿಂಗ್ ಮಾಡುತ್ತಿದ್ದೇನೆ ಎಂದು ಹೇಳುವವರಷ್ಟರಲ್ಲಿ ದುರಂತವು ನಡೆದೇ ಹೋಗಿತ್ತು. ಅದರಲ್ಲಿನ ಒಬ್ಬೊಬ್ಬರ ಜೀವನದ ಕಥೆಯು ಬಹಳ ದುರಂತವಾಗಿದೆ. ಒಬ್ಬರು ಹುದ್ದೆ ತ್ಯಜಿಸಬೇಕಿತ್ತು, ಇನ್ನೊಬ್ಬರದ್ದು ಆಗಷ್ಟೇ ಆರಂಭವಾಗಿತ್ತು. ಏರ್ ಇಂಡಿಯಾ ಅಪಘಾತದ ಇಬ್ಬರು ಪೈಲಟ್ಗಳ ದುರಂತ ಕತೆ. ಒಬ್ಬರು ನಿವೃತ್ತಿ ಹೊಂದಲು ತಯಾರಿ ನಡೆಸುತ್ತಿದ್ದ ಅನುಭವಿ, ಇನ್ನೊಬ್ಬರು ತಮ್ಮ ವಾಯುಯಾನ ವೃತ್ತಿ ಜೀವನದ ಹಾದಿ ಆರಂಭಿಸಬೇಕಿದ್ದ ಯುವ ಸಹ ಪೈಲಟ್. ವಿಮಾನ ಚಾಲಕರಾದ ಕ್ಯಾಪ್ಟನ್ ಸುಮಿತ್ ಸಬರ್ವಾಲ್ ಮತ್ತು ಪ್ರಥಮ ಅಧಿಕಾರಿ ಕ್ಲೈವ್ ಕುಂದರ್ ಇಬ್ಬರು ಗುರುವಾರ ತಾವು ವಹಿಸಿಕೊಂಡಿದ್ದ ಬೋಯಿಂಗ್ 787-8 ಡ್ರೀಮ್ ಲೈನರ್ ಅಪಘಾತಕ್ಕೀಡಾಗಿ ಕ್ರೂರ ಅಂತ್ಯವನ್ನು ಕಂಡರು. ಅಹಮದಾಬಾದ್ನಲ್ಲಿ ಏರ್ ಇಂಡಿಯಾ ಅಪಘಾತದಲ್ಲಿ ಪ್ರಾಣ ಕಳೆದುಕೊಂಡು 241 ಜನರಲ್ಲಿ ಸಬರ್ವಾಲ್ ಮತ್ತು ಕುಂದರ್ ಸೇರಿದ್ದಾರೆ. ಇಬ್ಬರು 230 ಪ್ರಯಾಣಿಕರು ಮತ್ತು 10 ಸಿಬ್ಬಂದಿಯನ್ನು ಹೊತ್ತೊಯ್ದ ಲಂಡನ್ನ ಗ್ಯಾಟ್ವಿಕ್ ವಿಮಾನ ನಿಲ್ದಾಣದಲ್ಲಿ ಡ್ರೀಮ್ ಲೈನರ್ ಚಲಾಯಿಸುತ್ತಿದ್ದರು. ಇಬ್ಬರು ಪೈಲಟ್ಗಳು ಒಟ್ಟಾಗಿ 9300 ಗಂಟೆಗಳ ಹಾರಾಟದ ಅನುಭವವನ್ನು ಹೊಂದಿದ್ದರು. ಕ್ಯಾಪ್ಟನ್ ಸಬರ್ವಾಲ್ ಮಾತ್ರ 8200 ಗಂಟೆಗಳ ಅನುಭವ ಹೊಂದಿದ್ದರು. ಕ್ಯಾಪ್ಟನ್ ಸಬರ್ವಾಲ್ ತಮ್ಮ ಕೆಲಸ ಬಿಡುವ ಹಂತದಲ್ಲಿದ್ದರು. ತಮ್ಮ ವೃತ್ತಿಪರತೆ ಮತ್ತು ಶಾಂತ ನಡವಳಿಕೆ ಹೆಸರುವಾಸಿಯಾಗಿದ್ದ ಸುಮಿತ್ ಸಬರ್ವಾಲ್ ಅವರನ್ನು ವಾಯುಯಾನ ಸಮುದಾಯದಲ್ಲಿ ಬಹಳ ಗೌರವಿಸಲಾಗುತ್ತಿತ್ತು. ಸಬರ್ವಾಲ್ ಮುಂಬೈನ ಪುವೈ ಪ್ರದೇಶದಲ್ಲಿ ವಾಸಿಸುತ್ತಿದ್ದರು. ನಾನು ವಿಂಗ್ ಕಮಾಂಡರ್ ಮತ್ತು ಎಲ್ಲ ರೀತಿಯ ಪರಿಸ್ಥಿತಿಗಳಲ್ಲಿ ಏರ್ ಇಂಡಿಯಾ ಸಿಬ್ಬಂದಿಯೊಂದಿಗೆ ಕೆಲಸ ಮಾಡಿದ್ದೇನೆ. ಕ್ಯಾಪ್ಟನ್ ಸುಮಿತ್ ತುಂಬಾ ಒಳ್ಳೆಯ ಮತ್ತು ಅನುಭವಿ ಪೈಲಟ್ ಆಗಿದ್ದರು. ಅವರ ಸಾವು ಏರ್ ಇಂಡಿಯಾಗೆ ದೊಡ್ಡ ನಷ್ಟವಾಗಿದೆ ಎಂದು ಕುಟುಂಬ ಸ್ನೇಹಿತ ಸಂಜೀವ್ ಪೈ ಒಂದು ಜೊತೆ ಮಾತನಾಡುತ್ತಾ ಹೇಳಿದ್ದರು. ಅವರು ತುಂಬಾ ಶಾಂತಿಯುತ ವ್ಯಕ್ತಿ, ಅತ್ಯುತ್ತಮ ಪೈಲಟ್, ಅವರ ಬಗ್ಗೆ ಎಂದಿಗೂ ದೂರುಗಳಿರಲಿಲ್ಲ. ಅವರು ತಮ್ಮ ನಡವಳಿಕೆಗೆ ಮತ್ತು ಜನರೊಂದಿಗೆ ವ್ಯವಹರಿಸುವಾಗ ಬಹಳ ವೃತ್ತಿಪರರಾಗಿದ್ದರು ಎಂದು ಪೈ ಹೇಳಿದರು. ಸಬರ್ವಾಲ್ ವಿಮಾನದೊಳಗೆ ದೀರ್ಘ ಸಂಪರ್ಕ ಹೊಂದಿರುವ ಕುಟುಂಬಕ್ಕೆ ಸೇರಿದವರು. ಸುಮಿತ್ ಸಬರ್ವಾಲ್ ತಂದೆ ಮಾಜಿ ಡಿಜಿಸಿಎ ಅಧಿಕಾರಿ ಮತ್ತು ಇಬ್ಬರು ಸೋದರ ಸಂಬಂಧಿಗಳು ಪೈಲಟ್ಗಳು ಎಲ್ಲರೂ ಅವರ ಆಕಾಶದ ಪ್ರಯಾಣಕ್ಕೆ ಸ್ಫೂರ್ತಿ ನೀಡಿದರು. ಅಪಘಾತಕ್ಕೆ ಕೆಲವೇ ದಿನಗಳ ಮೊದಲು ಸಬರ್ವಾಲ್ ತಮ್ಮ 82 ವರ್ಷದ ಅನಾರೋಗ್ಯ ಪೀಡಿತ ತಂದೆಗೆ ಪೂರ್ಣ ಸಮಯ ಅವರನ್ನು ನೋಡಿಕೊಳ್ಳಲು ತಮ್ಮ ಕೆಲಸವನ್ನು ತ್ಯಜಿಸಲು ಯೋಚಿಸಿರುವುದಾಗಿ ಹೇಳಿದ್ದರು. ಕೆಲವೇ ದಿನಗಳ ಹಿಂದೆ ಅವರನ್ನು ಪೂರ್ಣ ಸಮಯ ನೋಡಿಕೊಳ್ಳಲು ತಮ್ಮ ಕೆಲಸವನ್ನು ತ್ಯಜಿಸುವುದಕ್ಕಾಗಿ ಅವರು ತಮ್ಮ ತಂದೆಗೆ ಹೇಳಿದ್ದರು ಎನ್ನುವ ಸಹ ಪೈಲಟ್ ಕ್ಲೈವ್ ಕುಂದರ್ ಸಮಾನವಾಗಿ ಸಂಪರ್ಕ ಹೊಂದಿದ ಕುಟುಂಬದಿಂದ ಬಂದವರು. ಅವರ ತಾಯಿ ವಿಮಾನ ಸಿಬ್ಬಂದಿ ಸದಸ್ಯರಾಗಿದ್ದರು ಮತ್ತು ಕುಂದರ್ ಅವರ ಆರಂಭಿಕ ತರಬೇತಿಯಲ್ಲಿ ಮುಂಬೈ ಜಹುವಿನ ಬಾಂಬೆ ಫ್ಲೈಯಿಂಗ್ ಕ್ಲಬ್ನ ವಿಮಾನ ನಿರ್ವಹಣಾ ಕೋರ್ಸ್ ಸೇರಿತ್ತು. ವರದಿಯ ಪ್ರಕಾರ ಅವರ ಕುಟುಂಬ ಬೋರಿವಾಲಿಗೆ ಸ್ಥಳಾಂತರಗೊಳ್ಳುವ ಮೊದಲು ಕ್ಲೈವ್ ಮುಂಬೈನ ಕಲಿನಾದ ಏರ್ ಇಂಡಿಯಾ ಕಾಲೋನಿಯಲ್ಲಿ ಬೆಳೆದರು. ಅವರ ಸಹೋದರಿ ಕ್ಲೀನ್ ಕುಟುಂಬದವರು ಕಳವಳ ಮತ್ತು ದುಃಖವನ್ನು ಹಂಚಿಕೊಂಡರು. ನನ್ನ ತಂದೆ ಕ್ಲಿಫರ್ಡ್ ಮತ್ತು ತಾಯಿ ರೇಖಾ ಸಿಡ್ನಿಯಲ್ಲಿ ನನ್ನೊಂದಿಗೆ ಇದ್ದಾರೆ ಮತ್ತು ನನ್ನ ಸಹೋದರನ ಸ್ಥಿತಿಯ ಬಗ್ಗೆ ನನಗೆ ಯಾವುದೇ ಮಾಹಿತಿ ಇಲ್ಲ. ಅವನು ಹೇಗಿದ್ದಾರೆಂಬುದು ತಿಳಿದುಕೊಳ್ಳಲು ನಾವು ಶುಕ್ರವಾರ ಅಹಮದಾಬಾದ್ಗೆ ಹೊರಡುತ್ತಿದ್ದೇವೆ ಎಂದು ಕ್ಲೀನ್ ಹೇಳಿಕೊಂಡಿದ್ದಾರೆ. ಇದೆಲ್ಲದರ ನಡುವೆ 342 ಜನರಲ್ಲಿ ಬದುಕಿ ಉಳಿದವರು ಒಬ್ಬರೇ ಒಬ್ಬ. ಅದು ಯಾರು ಗೊತ್ತಾ? ಭಾರತ ಇತಿಹಾಸದಲ್ಲಿ ಎಂದೆಂದಿಗೂ ಮರೆಯಲು ಆಗದ ಘೋರ ವಿಮಾನ ದುರಂತ ಒಂದು ಇಂದು ಸಂಭವಿಸಿದೆ. 242 ಜನರನ್ನು ಹೊತ್ತು ಏರ್ ಇಂಡಿಯಾ ವಿಮಾನ ಗುಜರಾತ್ ರಾಜ್ಯದ ಅಹಮದಾಬಾದ್ ನಗರದ ಏರ್ಪೋರ್ಟ್ ಮೂಲಕ ಲಂಡನ್ ಕಡೆಗೆ ಪ್ರಯಾಣ ಬೆಳೆಸಿತ್ತು. ಹೀಗೆ 232 ಪ್ರಯಾಣಿಕರು ಮತ್ತು 10 ಸಿಬ್ಬಂದಿ ಸೇರಿ ಒಟ್ಟು 242 ಜನ ತಮ್ಮ ಗುರಿ ತಲುಪುವ ನಿರೀಕ್ಷೆಯಲ್ಲಿ ಇದ್ದರು. ಆದರೆ ಟೇಕ್ ಆಫ್ ಆದ ಕೆಲವೇ ನಿಮಿಷಗಳಲ್ಲಿ ನಿಯಂತ್ರಣ ಕಳೆದುಕೊಂಡಿದ್ದ ಏರ್ ಇಂಡಿಯಾದ ವಿಮಾನ ಗಾಳಿಯಲ್ಲಿ ತೇಲುತ್ತಾ ಅಲ್ಲಾಡಿ ಹೋಗಿದೆ. ಹೀಗೆ ನೋಡುತ್ತಲೇ ವಿಮಾನ ಎಮರ್ಜೆನ್ಸಿ ಲ್ಯಾಂಡಿಂಗ್ ಮಾಡಲು ಪೈಲಟ್ ಪರದಾಡಿದ್ದು ಕೊನೆಗೆ ನೇರವಾಗಿ ಮೆಡಿಕಲ್ ಕಾಲೇಜಿಗೆ ಅಪ್ಪಳಿಸಿದೆ. ಆಗಲೇ ನೋಡಿ ಈ ವಿಮಾನ ದಿಢೀರ್ ಸ್ಫೋಟಗೊಂಡಿದ್ದು. 242 ಜನರಲ್ಲಿ ಬದುಕು ಉಳಿದಿದ್ದವರು ಒಬ್ಬರೇ ಒಬ್ಬ. ಹೌದು, ಲಂಡನ್ ಕಡೆಗೆ ಪ್ರಯಾಣ ಬೆಳೆಸಿದ್ದ ಏರ್ ಇಂಡಿಯಾ ವಿಮಾನ ಈ ರೀತಿಯಾಗಿ ಭೀಕರ ದುರಂತಕ್ಕೆ ತುತ್ತಾಗಿದ್ದ ಕಾರಣ ವಿಮಾನದಲ್ಲಿ ಇದ್ದ 242 ಜನರು ಮೃತಪಟ್ಟಿದ್ದಾರೆ ಎನ್ನಲಾಗಿತ್ತು. ಆದರೆ ಇದೀಗ ಒಂದಷ್ಟು ಸಮಾಧಾನ ಸಿಕ್ಕಿದೆ. ಯಾಕೆಂದರೆ ಇಡೀ ವಿಮಾನದಲ್ಲಿ ಇದ್ದ 242 ಜನರ ಪೈಕಿ ಒಬ್ಬನನ್ನು ಬಿಟ್ಟು ಇನ್ನುಳಿದ 241 ಜನರು ಸುಟ್ಟು ಹೋಗಿದ್ದಾರೆ. ಸಾವಿನ ಮನೆಯ ಬಾಗಿಲು ಬಡಿದು ಬಂದ. ಅಂದೆ ಹಾಗೆ ಬ್ರಿಟನ್ ಪೌರತ್ವ ಹೊಂದಿರುವ ಭಾರತದ ಮೂಲದ ವಿಶ್ವಾಸ್ ಕುಮಾರ್
ರಮೇಶ್ ಎಂಬುವ ಏಕೈಕ ವ್ಯಕ್ತಿಯೇ ಇದೀಗ ಏರ್ ಇಂಡಿಯಾ ವಿಮಾನ ದುರಂತದಲ್ಲಿ ಬದುಕಿ ಉಳಿದವರು. ಭಾರತದಲ್ಲಿ ತಮ್ಮ ಕುಟುಂಬದವರ ಜೊತೆ ಇರಲು ಬ್ರಿಟನ್ ಬಿಟ್ಟು ಭಾರತಕ್ಕೆ ಬಂದಿದ್ದರು. ಇದೀಗ ಮರಳಿ ಬ್ರಿಟನ್ಗೆ ಹೋಗುವಾಗ ಘೋರ ದುರಂತ ನಡೆದು ಹೋಗಿದೆ. ತಮ್ಮ ಸಹೋದರ 45 ವರ್ಷದ ಅಜಯ್ ಕುಮಾರ್ ರಮೇಶ್ ಜೊತೆಗೆ ವಿಶ್ವಾಸ್ ಕುಮಾರ್ ರಮೇಶ್ ಮರಳಿ ಬ್ರಿಟನ್ ದೇಶಕ್ಕೆ ಹೋಗುವಾಗ ಭೀಕರ ದುರಂತ ನಡೆದಿದೆ. ಹೀಗೆ ವಿಮಾನ ಟೇಕ್ ಆಫ್ ಆದ ಕೆಲವೇ ನಿಮಿಷದಲ್ಲಿ ಭಾರಿ ದೊಡ್ಡ ಅನಾಹುತ ನಡೆದು ಹೋಗಿತ್ತು. ಇದ್ದಕ್ಕಿದ್ದಂತೆ ವಿಶ್ವಾಸ್ ಕುಮಾರ್ ರಮೇಶ್ ಅಪಘಾತಕ್ಕೆ ಒಳಗಾಗಿದ್ದಾರೆ. ಆದರೆ ನಂತರ ಅಪಘಾತ ಸಂಭವಿಸಿರುವುದು ಅರಿವು ಆಗಿದ್ದು ಎಸ್ಕೇಪ್ ಆಗಲು ನೋಡಿದಾಗ ಸುತ್ತಲೂ ಶವಗಳು ಬಿದ್ದಿರುವುದನ್ನು ಅವರು ಕಂಡಿದ್ದಾರೆ. ಕೊನೆಗೆ ವಿಮಾನದ ಹೊರಗೆ ಹಾರಿ ಬೆಂಕಿಯಿಂದ ಬಚಾವಾಗಿ ಬದುಕಿ ಉಳಿದಿದ್ದಾರೆ. ಇನ್ನು ರಾಜಸ್ಥಾನದ ಉದಯಪುರದ ನಿವಾಸಿಯಾಗಿರುವ ಜೋಶಿ ಅಹಮದಾಬಾದ್ ವಿಮಾನ ನಿಲ್ದಾಣದಲ್ಲಿ ಗುರುವಾರ ಮಧ್ಯಾಹ್ನ ಟೇಕ್ ಆಫ್ ಆದ ಕೆಲವೇ ಹೊತ್ತಿನಲ್ಲಿ ಪತನಗೊಂಡ ವಿಮಾನದಲ್ಲಿ ತಮ್ಮ ಕುಟುಂಬ ಸದಸ್ಯರೊಂದಿಗೆ ಸಾವಿಗೀಡಾದರು. 2005ರ ಬ್ಯಾಚ್ನ MBBS ವಿದ್ಯಾರ್ಥಿಯಾಗಿದ್ದ ಜೋಶಿ ನಂತರ ಕೋಲಾರದ ದೇವರಾಜ ಅರಸು ವೈದ್ಯಕೀಯ ಕಾಲೇಜಿನಿಂದ ರೇಡಿಯಾಲಜಿಯಲ್ಲಿ ಸ್ನಾತಕೋತ್ತರ ಪದವಿ ಪಡೆದಿದ್ದರು. 2021ರಲ್ಲಿ ಲಂಡನ್ಗೆ ತೆರಳಿದ್ದ ಅವರು ತಮ್ಮ ಕುಟುಂಬವನ್ನು ಅಲ್ಲಿಗೆ ಕರೆದೊಯ್ಯಲು ಬಳಸಿದ್ದರು. ಜೋಶಿ ಅವರೊಂದಿಗೆ ಅವರ ಪತ್ನಿ ಕಾಮಿನಿ ಜೋಶಿ, ಮಗಳು ಮಿರಾಯ ಹಾಗೂ 5 ವರ್ಷದ ಅವಳಿ ಮಕ್ಕಳಾದ ನಕುಲ್, ಪ್ರದ್ಯುತ್ ಕೂಡ ಗುರುವಾರ ಲಂಡನ್ಗೆ ಹೊರಟಿದ್ದ ವಿಮಾನವನ್ನು ಏರಿದ್ದರು. ಬಳಿಕ ಅವರೆಲ್ಲರೂ ಕ್ಲಿಕ್ಕಿಸಿಕೊಂಡಿದ್ದ ಸೆಲ್ಫಿಯನ್ನು ಸಂಬಂಧಿಕರಿಗೆ ಕಳುಹಿಸಿ ಸಂಭ್ರಮಿಸಿದ್ದರು. ಈ ಚಿತ್ರ ಈಗ ಸಾಮಾಜಿಕ ಮಾಧ್ಯಮದಲ್ಲಿ ಹರಿದಾಡುತ್ತಿದೆ. ಲಂಡನ್ಗೆ ತೆರಳುವ ಸಂಭ್ರಮದಲ್ಲಿದ್ದ ಜೋಶಿ ಹಾಗೂ ಅವರ ಕುಟುಂಬದವರು ವಿಮಾನ ಅಪಘಾತದಲ್ಲಿ ಮೃತಪಟ್ಟಿರುವುದು ದುರದೃಷ್ಟಕರ ಎಂದು JNMC ಪ್ರಾಚಾರ್ಯ ಡಾಕ್ಟರ್ NS ಮಾಂತ್ ಶೆಟ್ಟಿ ಅವರು ಹೇಳಿದ್ದಾರೆ. ಜೋಶಿ ಅವರು ತಮ್ಮ ಕುಟುಂಬದವರನ್ನು ಲಂಡನ್ಗೆ ಕರೆದೊಯ್ಯುವ ಸಲುವಾಗಿ ಇತ್ತೀಚೆಗೆ ಉದಯಪುರಕ್ಕೆ ಬಂದಿದ್ದರು. ಹಾಗಾಗಿಯೇ ಅವರ ಪತ್ನಿ ಕಾಮಿನಿ ಅವರು ತಮ್ಮ ಹುದ್ದೆಗೆ ರಾಜೀನಾಮೆ ನೀಡಿದ್ದರು. ಒಬ್ಬೊಬ್ಬರದ್ದು ಒಂದೊಂದು ಕತೆ. ಒಬ್ಬರು ಮದುವೆಯಾಗಿ ಮೊದಲ ಬಾರಿಗೆ ಪತಿಯನ್ನು ಭೇಟಿಯಾಗಲು ಲಂಡನ್ಗೆ ಹೋಗುತ್ತಿದ್ದರೆ, ಇನ್ನು ಕೆಲವರು ಮದುವೆಯಾದ ಬಳಿಕ ಮೊದಲ ಬಾರಿಗೆ ವಿದೇಶಕ್ಕೆ ಪ್ರವಾಸ ಹೊರಟಿರುವುದು ಇನ್ನೊಂದು ದುರಂತ ಕತೆ. ಅದೇ ರೀತಿ ಲಂಡನ್ನಲ್ಲಿ ವಾಸಿಸುತ್ತಿದ್ದ ವ್ಯಕ್ತಿಯೊಬ್ಬರ ಪತ್ನಿ 7 ದಿನಗಳ ಹಿಂದೆ ಲಂಡನ್ನಲ್ಲಿ ನಿಧನರಾಗಿದ್ದರು. ಪತ್ನಿಯ ಚಿತಾಭಸ್ಮವನ್ನು ಭಾರತದಲ್ಲಿ ವಿಸರ್ಜಿಸಿ ಲಂಡನ್ಗೆ ಹಿಂದಿರುಗುವ ವೇಳೆ ವಿಮಾನ ದುರಂತದಲ್ಲಿ ಪತಿಯು ದುರಂತ ಅಂತ್ಯ ಕಂಡಿರುವುದು ಹೃದಯ ವಿದ್ರಾವಕ ಘಟನೆ ಗುರುವಾರ ಅಹಮದಾಬಾದ್ನಲ್ಲಿ ನಡೆದಿದೆ. ಹೌದು, ಗುಜರಾತ್ನ ಅಮ್ರೇಲಿಯಾ ವಾಡಿಯ ನಿವಾಸಿಯಾಗಿರುವ ಅರ್ಜಿನ್ ಪಟೋಲಿಯಾ ಅವರ ಪತ್ನಿ ಭಾರತಿಬೆನ್ ಲಂಡನ್ನಲ್ಲಿ ವಾಸಿಸುತ್ತಿದ್ದಾರೆ. ಆದರೆ ಕಳೆದ 7 ದಿನಗಳ ಹಿಂದೆ ಅರ್ಜುನ್ ಪಟೋಲಿಯಾ ಅವರ ಪತ್ನಿ ಭಾರತಿಬೆನ್ ನಿಧನ ಹೊಂದಿದ್ದಾರೆ. ಪತ್ನಿಯ ಕೊನೆಯ ಆಸೆಯಂತೆ ಆಕೆಯ ಚಿತಾಭಸ್ಮವನ್ನು ಭಾರತದಲ್ಲಿರುವ ತಮ್ಮ ಪೂರ್ವಜರ ಊರಿನಲ್ಲಿ ಮಾಡುವಂತೆ ಕೇಳಿಕೊಂಡಿದ್ದಾರೆ. ಅದರಂತೆ ಪತಿ ಅರ್ಜುನ್ ಪತ್ನಿಯ ಚಿತಾಭಸ್ಮವನ್ನು ಅಮ್ರೇಲಿ ಜಿಲ್ಲೆಯಲ್ಲಿರುವ ಅವರ ಪೂರ್ವಜನ್ವರ ಹಳ್ಳಿಯಲ್ಲಿರುವ ನದಿಯಲ್ಲಿ ವಿಸರ್ಜಿಸಿ ಏರ್ ಇಂಡಿಯಾ ವಿಮಾನದ ಮೂಲಕ ಲಂಡನ್ಗೆ ತೆರಳಲು ವಿಮಾನ ಹತ್ತಿದ್ದಾರೆ. ಆದರೆ ವಿಧಿಯಾಟ ಬೇರೆಯಾಗಿತ್ತು. ಟೇಕ್ ಆಫ್ ಆದ ವಿಮಾನ ಕೆಲವೇ ನಿಮಿಷಗಳಲ್ಲಿ ಪತನಗೊಂಡಿತ್ತು. ಸುಟ್ಟು ಕರಕಲಾಗಿ ಇದರ ಜೊತೆಗೆ ಅರ್ಜುನ್ ಕೂಡ ದುರಂತ ಅಂತ್ಯ ಕಂಡಿದ್ದಾರೆ. ಇನ್ನು ಅರ್ಜುನ್ 8 ಮತ್ತು 4 ವರ್ಷದ 2 ಹೆಣ್ಣು ಮಕ್ಕಳಿದ್ದು ತಂದೆ ತಾಯಿ ಜೊತೆಯಲ್ಲಿ ಲಂಡನ್ನಲ್ಲಿ ವಾಸವಾಗಿದ್ದರು. ಆದರೆ ದುರದೃಷ್ಟವಶಾತ್ ತಾಯಿ 7 ದಿನದ ಮೊದಲು ನಿಧನ ಹೊಂದಿದರೆ ಆಕೆ ಚಿತಾಭಸ್ಮ ವಿಸರ್ಜಿಸಲು ಬಂದ ಪತಿಯು ವಿಮಾನ ದುರಂತದಲ್ಲಿ ದುರಂತ ಅಂತ್ಯ ಕಂಡಿದ್ದಾರೆ. ಮಕ್ಕಳು ಮಾತ್ರ ತನ್ನ ತಂದೆಯ ಬರುವಿಕೆಗಾಗಿ ಕಾದು ಕುಳಿತಿದ್ದಾರೆ. ಇವಿಷ್ಟು ಇವತ್ತಿನ